ಎಸ್ ಕುಟುಂಬ ಸಮೇತರಾಗಿ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಸಚಿವರಾದಂತಹ ಈಶ್ವರ್ ಖಂಡ್ರೆ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಜೊತೆ ಮತವನ್ನ ಚಲಾಯಿಸಿದ್ದಾರೆ. ಖಂಡ್ರೆ ವೀಲ್ ಚೇರ್ ಮೇಲೆ ಬಂದು ಮತವನ್ನ ಚಲಾಯಿಸಿದ್ರು ಮಾಜಿ ಸಚಿವರಾದಂತಹ ಭೀಮಣ್ಣ ಖಂಡ್ರೆ ಅವರು. ಗಮನಿಸ್ತಾ ಇದ್ದೀರಾ ಭೀಮಣ್ಣ ಖಂಡ್ರೆ ಅವರ ಉತ್ಸಾಹವನ್ನ. ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ವೀಲ್ ಚೇರ್ನಲ್ಲೇ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರೋದು ಬಹಳ ಸಂತಸದ ವಿಷಯ ಅಂತಾನೆ ಹೇಳ್ಬೋದು. साबिर भाई ಗಮನಿಸ್ತಾ ಇದ್ದೀರಾ ತಂದೆ ಭೀಮಣ್ಣ ಖಂಡ್ರೆ ಜೊತೆ ಬಂದು ಈಶ್ವರ್ ಖಂಡ್ರೆ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಶತಾಯುಷಿ ಆದರೂ ಕೂಡ ಮೊಮ್ಮಗನಿಗಾಗಿ, ಅದರಲ್ಲೂ ಮುಖ್ಯವಾಗಿ ಈ ಬಾರಿ ಏನು ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರೋದು ಬಹಳ ಸಂತಸದ ವಾತಾವರಣ ನಿರ್ಮಾಣ ಮಾಡಿದೆ. ಗಮನಿಸ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ, ಇತ್ತ ಭೀಮಣ್ಣ ಖಂಡ್ರೆ ಸೇರಿದಂತೆ ಮನೆಯವರೆಲ್ಲರೂ ಕೂಡ ಬಹಳ ಸಂತಸ ಸಡಗರದಿಂದ ದೇವಸ್ಥಾನಕ್ಕೆ ತೆರಳುವುದರ ಮುಖಾಂತರ ಈ ಬಾರಿ ಭಗವಂತ ಖೂಬಾ ಅವರನ್ನ ಸೋಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಣವನ್ನ ತೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾರೊಬ್ಬರು ಕೂಡ ಮಿಸ್ ಆಗಿಲ್ಲ. ಕುಟುಂಬ ಸಮೇತರಾಗಿ ಬಂದು ಏನು ತಮ್ಮ ಹಕ್ಕನ್ನ ಚಲಾಯಿಸುತ್ತಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸಚಿವರ ತಂದೆ ಮನೆಯಲ್ಲೇ ಕೂತು ವೋಟಿಂಗ್ ಮಾಡ್ಬೋದಿತ್ತು. ಇವ್ರಿಗೂ ಕೂಡ ಎಲ್ಲ ರೀತಿಯಾದಂತಹ ಸೌಲಭ್ಯವನ್ನ ಸರ್ಕಾರ ಒದಗಿಸಿತ್ತು. ಆದರೂ ಕೂಡ ನೋಡಿ ವೀಲ್ ಚೇರ್ನಲ್ಲಿ ಬಂದು ತಮ್ಮ ಅಮೂಲ್ಯವಾದಂತಹ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಬಹಳ ಸಂತಸ ಅಂತಾನೆ ಹೇಳ್ಬೋದು. ಯುವಕರನ್ನ ನಾಚಿಸುವಂತೆ ನಾಟ್ ಓನ್ಲಿ ಭೀಮಣ್ಣ ಖಂಡ್ರೆ, ಸಾಕಷ್ಟು ಹಿರಿಯರು ವೀಲ್ ಚೇರ್ನಲ್ಲೇ ಬರ್ತಾ ಇದ್ದಾರೆ. ಅಂಗವಿಕಲರು ಕೂಡ ವೀಲ್ ಚೇರ್ನಲ್ಲಿ ಬಂದು ತಮ್ಮ ಮೂಲಭೂತ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಜವಾಬ್ದಾರಿಯುತ ಪ್ರಜೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಇಂಥವರ ಮುಂದೆ ನಾವೆಲ್ಲರೂ ಕೂಡ ಒಂದು ಕ್ಷಣ ಡಲ್ ಆಗ್ಬಿಡ್ತೀವಿ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ನಮಗೊಂಥರ ಮಾದರಿ ಅಂತಾನೆ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಯುವಕ ಯುವತಿಯರಿಗೆ ಇಂಥವ್ರನ್ನ ನೋಡಿದ್ರೆ ಹೌದು ಎಸ್ ನಾವಿನ್ನೂ ವೋಟ್ ಮಾಡಿಲ್ಲ, ನಾವು ಕೂಡ ಹೋಗಿ ವೋಟ್ ಮಾಡಬೇಕು ಅಂತ ಅನ್ಕೊಳ್ಳೋದು ನಿಜಕ್ಕೂ ಕೂಡ ಒಂದ್ ಕಡೆ ಸರಿ ಅಂತ ಅನ್ಸುತ್ತೆ.